ರಾಜ್ಯದಲ್ಲಿ ಸುರಿತಾ ಇರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಅರ್ಧಕರ್ಧ ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮಳೆ 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 ಕಳೆದ 3-4 ದಿನದಿಂದ ಅರ್ಧಕ್ಕರ್ಧ ಕರುನಾಡು ಮಳೆಯಲ್ಲಿ ಮುಳುಗಿ ಹೋಗಿದೆ. ಸಂಜೆಯಾಗ್ತಿದ್ದಂತೆ ಶುರುವಾಗುವ ಮಳೆ ಊರೂರನ್ನೇ ತೇಲಿಸುತ್ತಿದೆ. ಉತ್ತರ ಕರ್ನಾಟಕದಲ್ಲಂತೂ ಜಡಿ ಮಳೆಯಾಗ್ತಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಮುಂಗಾರು ಆಗಮನಕ್ಕೂ ಮುನ್ನವೇ ಮಳೆಯ ಸುನಾಮಿ ಎದ್ದಿದ್ದು ಉತ್ತರದಿಂದ ದಕ್ಷಿಣದವರೆಗೂ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಹುಚ್ಚೆದ್ದು ಹರಿಯೋ ನೀರಿನ ವೇಗ ನೋಡ್ತಿದ್ರೇನೆ ಗೊತ್ತಾಗತ್ತೆ ಪೂರ್ವ ಮುಂಗಾರು ಮಳೆ ಯಾವ ಮಟ್ಟಿಗೆ ಅಬ್ಬರಿಸ್ತಿದೆ ಅಂತ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬೆಳಗಾವಿ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಜೋರು ಮಳೆಗೆ ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದ್ದು ಹಳ್ಳಕ್ಕೆ ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ರಸ್ತೆ ಸಂಪರ್ಕವೇ ಇಲ್ಲದಂತಾಗಿದೆ. ಗದಗ ಜಿಲ್ಲೆಯಲ್ಲಂತೂ ಮಳೆಯ ಅವಾಂತರಗಳು ಹೇಳತೀರದಂತಾಗಿದೆ. ಕಳೆದ 3 ದಿನಗಳಿಂದ ಸುರಿದ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಗಂಗಿಮಡಿ ಬಡಾವಣೆಯಲ್ಲೇ 70 ಕುಟುಂಬಗಳು ಬೀದಿಗೆ ಬಂದು ಬಿದ್ದಿದ್ವು. ಮಕ್ಕಳು, ಮರಿ, ಬಾಣಂತಿಯರೆಲ್ಲ ಕಾಳಜಿ ಕೇಂದ್ರದಲ್ಲಿ ಬದುಕು ಸಾಗಿಸ್ತಿದ್ದಾರೆ. ಗಾಳಿ ಮಳೆಯಲ್ಲಿ ಬದುಕು ಸಾಗಿಸ್ತಿದ್ದು ನಮ್ಗ್ಯಾರು ದಿಕ್ಕು ಅಂತ ಕಣ್ಣೀರಿಡ್ತಿದ್ದಾರೆ. ಏನಿಲ್ರಿ ಸರ್, ಎಲ್ಲ ದಬ್ಬಿದ್ ಬಿಟ್ಟವ್ರಿ ತಗಡು. ಹೀಗೆ ಹೆಂಗ್ ಮಾಡ್ಕೊಂಡ್ ತಿನ್ಬೇಕ್ರಿ ಸರ್. ನಮ್ಗೂ ಗಂಡು ಮಕ್ಕಳೆಲ್ಲ ಯಾರು ಇಲ್ರಿ ಸರ್. ಈಗ ಏನು ಬಂದೈತೆ ಅನ್ನೋದು ತಿಳಿದಂಗೆ ಆಗ್ಬಿಟ್ಟತ್ರಿ. ಕೈ ಕಲ್ತಾರ ಆ ಥರ ನೋಡಿದವ್ರಿ ಸರ್. ಈಗೆಲ್ಲ ಬಿದ್ದು ಬಿಟ್ಟವ್ರಿ. ಈಗ ಹೆಂಗ್ ಮಾಡ್ಬೇಕ್ರಿ? ಗಾಳಿಗೆ ಬಂದು ಬಿದ್ದು ಬಿಟ್ಟವ್ರಿ ಸರ್. ಜನ ಪರದಾಡ್ತಿದ್ರು. ಅಧಿಕಾರಿಗಳು ಯಾರು ಇತ್ತ ಕಣ್ಣೆತ್ತಿ ನೋಡಿರ್ಲಿಲ್ಲ. ಇವತ್ತು ಗದಗ ತಹಶೀಲ್ದಾರ್ ಶ್ರೀನಿವಾಸ ಕುಲಕರ್ಣಿ ಹಾಗೂ ಗದಗ ಬೆಟಗೇರಿ ನಗರಸಭೆ ಆಯುಕ್ತ ರಾಜಾರಾಮ್ ಪವಾರ್ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೀತೇವೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಹಲವಾರು 60 ರಿಂದ 70 ಮನೆಗಳಿಗೆ ಮೇಲ್ಛಾವಣಿ ಹೋಗಿ ಆಮೇಲೆ ಅವರ ಮನೆಗಳಿಗೆ ನೀರು ನುಗ್ಗಿ ಹಾನಿಗೊಳಗಾಗಿದೆ. ಸೊ ಈ ದಿಶೆಯಲ್ಲಿ ಇಲ್ಲೇನು ಈಗ ಸಂತ್ರಸ್ತರಿದ್ದಾರೆ ಅವರ ಸಲುವಾಗಿ ನಾನು ಈ ಗಂಗಿಮಡಿ ಸ್ಕೂಲನ್ನು ಓಪನ್ ಮಾಡಿಸಿ ಗಂಜಿ ಕೇಂದ್ರವನ್ನು ಪ್ರಾರಂಭಿಸ್ತೀನಿ. ಕಾಜಿ ಕೇಂದ್ರ ಓಪನ್ ಮಾಡಿಸ್ತೀನಿ. ಬಳ್ಳಾರಿಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಬಿಸಿಲಿಗೆ ಕಾದು ಕಾವಲಿಯಂತಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಹಾಮಳೆಯ ಜೊತೆಗೆ ಸಿಡಿಲು ಬಿರುಗಾಳಿಯ ಹೊಡೆತ ಜೋರಾಗಿದ್ದು ಪಿಲ್ಲಿಗುಂಟ ತಾಂಡಾದಲ್ಲಿ ಸಿಡಿಲಿಗೆ 25 ಮೇಕೆಗಳು ಬಲಿಯಾಗಿವೆ. ಕುರಿಗಳನ್ನ ಕಳ್ಕೊಂಡ ಮಾಲೀಕರು ಕಣ್ಣೀರಿಡುತ್ತಿದ್ದಾರೆ. ಕಳೆದ ವರ್ಷವೂ ಪೂರ್ವ ಮುಂಗಾರು ಮಳೆ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿತ್ತು. ಈ ಬಾರಿಯೂ ಮತ್ತದೇ ಕಥೆ ರಿಪೀಟ್ ಆಗಿದೆ. ಮಹಾಮಳೆ ಅನ್ನದಾತರ ಬದುಕಿಗೆ ಬರೆ ಇಡ್ತಿದ್ದು ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ಮಣ್ಣು ಪಾಲಾಗಿವೆ. ಸವಣೂರಿನ ಕಡಕೋಳ ಗ್ರಾಮದಲ್ಲಿ ಸುಮಾರು 10 ಎಕರೆ ತೋಟದಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ರಣಮಳೆ ಆರ್ಭಟಿಸುತ್ತಿದೆ. ಭಾರಿ ಮಳೆಯ ಹೊಡೆತಕ್ಕೆ ಮಲ್ಲನಹೊಳೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ರಾತ್ರಿಯೆಲ್ಲ ನೀರು ಹೊರ ಹಾಕೋದಿಕ್ಕೆ ಜನ ಪರದಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ನಿರಂತರವಾಗಿ ಬಿದ್ದ ಮಳೆಗೆ ಚನ್ನಗಿರಿ ತಾಲೂಕಿನ ಬಸವಾಪುರ ದೇಗುಲಹಳ್ಳಿ ಸಂಪರ್ಕ ಸೇತುವೆ ಕುಸಿಯುವ ಹಂತಕ್ಕೆ ಬಂದು ನಿಂತಿದೆ. ಹೀಗಾಗಿ ಬಹುತೇಕ ಸೇತುವೆ ಬಿರುಕು ಬಿಟ್ಟಿದ್ದು ಭಾರೀ ವಾಹನಗಳು ಓಡಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಚಿತ್ರದುರ್ಗದ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಅಪಾರ ಹಾನಿಯಾಗಿದೆ. ಬಿರುಗಾಳಿ ಅಬ್ಬರಕ್ಕೆ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಇಡೀ ಊರೇ ಕತ್ತಲಲ್ಲಿ ಬದುಕು ದೂಡುವಂತಾಗಿದೆ. ಇಷ್ಟೇ ಅಲ್ಲ, 10ಕ್ಕೂ ಹೆಚ್ಚು ಮನೆಗಳ ಶೀಟ್ಗಳು ಸಹ ದಿಕ್ಕಾಪಾಲಾಗಿದ್ದು ಕಾರು, ಬೈಕ್ಗಳ ಮೇಲೆ ಬೃಹತ್ ಮರಗಳು ಅಪ್ಪಳಿಸಿವೆ. ಮಳೆ ಸೃಷ್ಟಿಸಿರುವ ಅವಾಂತರ ಹೇಗಿದೆ ನೋಡಿ. ಮೊಣಕಾಲುದ್ದ ನಿಂತ ನೀರಲ್ಲೇ ಸವಾರರು ಪರದಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಇದೇ ನೀರಲ್ಲಿ ಹೋಗ್ತಿದ್ದ ವೇಳೆ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಎರಡು ದಿನ ಮಳೆ ಮುನ್ಸೂಚನೆ, 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ರಾಜ್ಯದಲ್ಲಿ ಇನ್ನೂ 2 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಕಲಬುರಗಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟಿನಲ್ಲಿ ಪೂರ್ವ ಮುಂಗಾರು ಮಳೆಗೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಅಲ್ಲಿರೋ 3 ಬಾವಿಗಳಲ್ಲಿ ಡೀಸೆಲ್ ಬರ್ತಿದೆ. ಇಷ್ಟು ದಿನ ಚೆನ್ನಾಗಿದ್ದ ನೀರಲ್ಲಿ ಡೀಸೆಲ್ ಅಂಶ ಪತ್ತೆಯಾಗಿದೆ. ಇದೇ ನೀರಲ್ಲೇ ಪೇಪರ್ ಮುಳುಗಿಸಿ ಬೆಂಕಿ ಹಚ್ಚಿದ್ರೆ ಬೆಂಕಿ ಹೊತ್ಕೊಳ್ತಿದೆ. ಕುಡಿಯೋ ನೀರಿನ ಬಾವಿಯಲ್ಲಿ ಡೀಸೆಲ್ ಪತ್ತೆ. ಮಂಗಳೂರಿನ 3 ಬಾವಿಯಲ್ಲಿ ಬರ್ತಿದೆ ಡೀಸೆಲ್. ಬೇಸಿಗೆ ಬಂತಂದ್ರೆ ಸಾಕು, ಕರಾವಳಿಯ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಬಾವಿಗಳೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ಪರದಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಮಂಗಳೂರಿನ ಕಾವೂರಿನಲ್ಲಿ ವಿಚಿತ್ರ ಘಟನೆಯೊಂದು ನಡೀತಿದೆ. ಬಾವಿಯಲ್ಲಿ ನೀರಲ್ಲ, ಡೀಸೆಲ್ ಬರ್ತಿದೆ. ಏಕಾಏಕಿ ಡೀಸೆಲ್ನ ಅಂಶ ಪತ್ತೆಯಾಗ್ತಿದ್ದು ಬೆಂಕಿ ಹಚ್ಚಿದ್ರೆ ದೊಪ್ಪನೆ ಹೊತ್ತಿಕೊಳ್ತಿದೆ. ನೀರಿನ ಬಾವಿಯಲ್ಲಿ ಡೀಸೆಲ್ ಬರ್ತಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿದೆ. ರಾಜ್ಯದಲ್ಲಿ ಮೊದಲೇ ತೈಲದ ಹಾಹಾಕಾರ ಎದ್ದಿದೆ. ಡೀಸೆಲ್ ಪೆಟ್ರೋಲ್ ಬೆಲೆ ದಿನೇ ದಿನೇ ಏರಿಕೆಯಾಗ್ತಿದೆ. ಇಂಥ ಹೊತ್ತಲ್ಲೇ ಬಾವಿಯಲ್ಲಿ ಡೀಸೆಲ್ ಪತ್ತೆಯಾಗಿದೆ. ಮಂಗಳೂರಿನ ಕಾವೂರಿನ ಈ 3 ಮನೆಗಳಲ್ಲಿ ಕಳೆದ 4 ವರ್ಷದ ಹಿಂದೆ ಈ ಬಾವಿಗಳನ್ನು ತೆಗೆಸಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಶುದ್ಧವಾದ ಕುಡಿಯೋ ನೀರೇ ಬರ್ತಿತ್ತು. ಆದ್ರೀಗ ಈ 3 ಬಾವಿಗಳಲ್ಲೂ ಡೀಸೆಲ್ ಪತ್ತೆಯಾಗ್ತಿದೆ. ಹೀಗಾಗಿ ಈ ನೀರನ್ನ ಮನೆ ಬಳಕೆಗೂ ಬಳಸೋದಕ್ಕಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನವೆಂಬರ್ನಲ್ಲಿ ಕೆಳಗಡೆ ಒಂದು ಬಾವಿಯಲ್ಲಿ ನೀರು ಇದು ಡೀಸೆಲ್ ಅಂಶ ಬಂದಿದೆ ಅಂತೇಳಿ ಅವರು ಟೆಸ್ಟ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ರು. ಮತ್ತು ಅವರು ಏನು ಮಾಡಿದ್ರು ಗೊತ್ತಿರಲಿಲ್ಲ. ಆಮೇಲೆ ಇದು ಮೊನ್ನೆ ಖಾಲಿ ಮಾಡಿಸಿದ್ದಕ್ಕಿಂತ ಅರ್ಧ ನೀರು ತೆಗೆದ ಕೂಡಲೇ ಕಂಪ್ಲೀಟಾಗಿ ಡೀಸೆಲ್ನ ಇದು ಲೇಯರ್ ಸರಿಯಾಗಿ ಬರ್ತದೆ. ಮತ್ತು ನೋಡುವಾಗ ಇದು ಡೀಸೆಲ್ ಅಂತೇಳಿ ಮತ್ತು ಅವರು ಖಾಲಿ ಮಾಡಿಕೊಟ್ಟು ಹೋದರು. ನಮಗೆ ಇಳಿದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆಕ್ಸಿಜನ್ ಸಿಗಲಿಕ್ಕಿಲ್ಲ. ಆದ ಕಾರಣ ನಾವು ಅಷ್ಟಕ್ಕೆ ನಿಲ್ಲಿಸ್ತೇವೆ ಅಂತೇಳಿ ಅವ್ರು ನಿಲ್ಲಿಸಿ ಹೋದರು. ಈ 3 ಬಾವಿಗಳ ಸನಿಹದಲ್ಲೇ ಪೆಟ್ರೋಲ್ ಬಂಕ್ ಒಂದಿದೆ. ಇದೇ ಪೆಟ್ರೋಲ್ ಬಂಕ್ನ ಅಂಡರ್ ಗ್ರೌಂಡ್ ಟ್ಯಾಂಕ್ನಿಂದ ಲೀಕ್ ಆಗ್ತಿರಬಹುದು. ಅದೇ ತೈಲವೇ ಮಣ್ಣಿನ ಪದರಗಳ ಮೂಲಕ ಬಾವಿ ನೀರಿಗೆ ಸೇರ್ತಿದೆ ಅನ್ನೋ ಗುಮಾನಿ ಎದ್ದಿದೆ. ಹೀಗಾಗಿ ಬಾವಿಯ ಪೂರ್ತಿ ನೀರು ಖಾಲಿ ಮಾಡಿದಾಗಲೂ ಸಣ್ಣದಾಗಿ ಬರೋ ಹೊರತೆಯಲ್ಲೇ ತೈಲ ಮಿಶ್ರಣ ಕಂಡುಬರ್ತಿದೆ. ಇದು ಸಾಧಾರಣ ನವಂಬರ್ ತಿಂಗಳಲ್ಲಿ ನಮ್ಗೆ ಗೊತ್ತಾಯಿತು. ಯಾಕಂದ್ರೆ ಆ ಕೆಳಗಿನ ಮಾರು ಡೈಲಿ ಬಾವಿನ ನೀರು ಸೇರ್ತಾರೆ. ಆದ ಕಾರಣ ಇದರ ಸೇದೋ ಅವರಿಗೆ ಗೊತ್ತಾಯಿತು. ನಾವು ಏನಿದ್ರೆ ಪಂಪ್ ಮಾಡ್ತೇವೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಕೆಳಗಿದ್ದೇ ವಾಟರ್ ಹೋಗುತ್ತೆ, ಮೇಲ್ಗಿದ್ದ ಅದೇ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ನವಂಬರಿಂದ ಗೊತ್ತಾಯಿತು ಅವರು ಕೆಳಗಿನವರು ಸಾಧಾರಣ 2-3 ಸಲ ನೀರು ಖಾಲಿ ಮಾಡಿದ್ರು, ತಿರುಗಿ ಅದೇ ರೀತಿ ಬರ್ತಾಯಿದೆ. ಅಧಿಕಾರಿಗಳು ಯಾರು ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ, NITಗೆ ಟೆಸ್ಟಿಂಗ್ ಮಾಡಿದ್ದಾರೆ, ಅವರ ರಿಪೋರ್ಟ್ ಕೊಟ್ಟಿದ್ದಾರೆ. ಬೇರೆ ಅಧಿಕಾರಿಗಳು ಯಾರು ಬರಲಿಲ್ಲ. ಇನ್ನು ಈ ಬಗ್ಗೆ ಪೆಟ್ರೋಲ್ ಬಂಕ್ನವರನ್ನ ಕೇಳಿದ್ರೆ ಆರೋಪ ತಳ್ಳಿ ಹಾಕ್ತಿದ್ದಾರೆ. ನಮ್ಮ ಬಂಕ್ನಲ್ಲಿ ಸೋರಿಕೆ ಹಾಕಿದ್ರೆ ಸ್ಟಾಕ್ನಲ್ಲಿ ವ್ಯತ್ಯಾಸ ಬರಬೇಕಿತ್ತು, ಆದರೆ ಇಲ್ಲಿಯವರೆಗೂ ಯಾವುದೇ ವ್ಯತ್ಯಾಸವಾಗಿಲ್ಲ ಅಂತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆಗೆ ದೂರು ನೀಡಿದ್ರೆ ಅವರು ಹಾರಿಕೆ ಉತ್ತರ ನೀಡುತ್ತಿದ್ದಾರಂತೆ. ಕಾಟಾಚಾರಕ್ಕೆ ಎನ್ನುವಂತೆ DHO ಕಚೇರಿಯಿಂದ ಬಂದ ಸಿಬ್ಬಂದಿ ನೀರಿನ ಸ್ಯಾಂಪಲ್ ತಗೊಂಡು ಹೋಗಿ ಈ ಕಡೆ ತಿರುಗಿಯೂ ನೋಡಿಲ್ಲ. ಹೀಗಾಗಿ ಇಲ್ಲಿನ ಜನರಿಗೆಲ್ಲ ಕುಡಿಯೋ ನೀರೇ ಕಂಟಕವಾಗುತ್ತಾ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಟೈಮ್ ಕೆಟ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ದರ್ಶನ್ ಕಥೆಯೇ ಜೀವಂತ ಸಾಕ್ಷಿ. ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಇರಬೇಕಿದ್ದ ದರ್ಶನ್ ಜೈಲಲ್ಲಿ ಕಣ್ಣೀರಿಡ್ತಿದ್ದಾರೆ. 9 ತಿಂಗಳ ನಂತರ ಪತ್ನಿ ಮಗನನ್ನ ಎದುರು ಬದುರು ಭೇಟಿಯಾಗಿ ಕಣ್ಣೀರಿಟ್ಟಿದ್ದಾರೆ. ದರ್ಶನ್ಗೆ ಇವತ್ತು ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ನೋವು. ಹೆಂಡತಿ ಮಗನನ್ನ ಇಷ್ಟು ಹತ್ತಿರದಿಂದ ನೋಡಿದ ಆನಂದ. 9 ತಿಂಗಳ ನಂತರ ಪತ್ನಿ ಮಗನ ಮುಂದೆ ಎದುರಾಬದುರುವಾದ ಸಂತಸದ ಕ್ಷಣ ಅದು. ಆದರೆ ಈ ಕ್ಷಣಗಳು ಬಹಳ ಹೊತ್ತು ಉಳಿಯಲಿಲ್ವಲ್ಲ ಅನ್ನೋ ನೋವು. ಮದುವೆ ವಾರ್ಷಿಕೋತ್ಸವದ ಖುಷಿಯಲ್ಲಿದ್ದ ದರ್ಶನ್ ಹೆಂಡತಿ ಮಕ್ಕಳ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ತನ್ನೆಲ್ಲ ನೋವುಗಳನ್ನ ಹೆಂಡತಿ ಮಗನ ಮುಂದೆ ಹೇಳಿಕೊಂಡು ಕಣ್ಣೀರಾಗಿದ್ದಾರೆ. ಒಳ ಸಂದರ್ಶನಕ್ಕೆ ಅನುಮತಿ ಸಿಕ್ಕಿದ್ರಿಂದ ಪ್ರತ್ಯೇಕವಾಗಿ ಅರ್ಧ ಗಂಟೆಗಳ ಕಾಲ ತಮ್ಮವರ ಜೊತೆ ಕಾಲ ಕಳೆದಿದ್ದಾರೆ ದರ್ಶನ್. ದರ್ಶನ್ ಪಾಲಿಗೆ ಇವತ್ತು ತುಂಬಾ ಮಹತ್ವದ ದಿನ. ಹೋದ ವರ್ಷ ಈ ಸಮಯದಲ್ಲಿ ಹೆಂಡತಿ ಮಗ ಹಾಗೂ ಆಪ್ತರ ಜೊತೆ ಸೇರ್ಕೊಂಡು ಸಂಭ್ರಮಿಸಿದ್ರು. ಮದುವೆ ವಾರ್ಷಿಕೋತ್ಸವದ ಖುಷಿಯನ್ನ ಸೆಲೆಬ್ರೇಟ್ ಮಾಡಿದ್ರು. ಆದ್ರೆ ಇವತ್ತು ಯಾವ ಸಂಭ್ರಮವೂ ಇಲ್ಲ, ಯಾವ ಸೆಲೆಬ್ರೇಷನ್ ಸಹ ಇಲ್ಲ. ದರ್ಶನ್ ವಿಜಯಲಕ್ಷ್ಮಿ ಮದುವೆಯಾಗಿ ಇವತ್ತಿಗೆ 23 ವರ್ಷಗಳು ಕಳೆದು ಹೋಗಿವೆ.
ಈ 23ರ ನಂಟು ಇವತ್ತು ಈ ರೀತಿ ಭೇಟಿ ಮಾಡುವಂತಾಗಿದೆ. ಗಂಡನ ನೆನಪಲ್ಲೇ ದಿನ ದೂಡ್ತಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಕೈ ಹಿಡಿದಿರುವ ಫೋಟೋ ಪೋಸ್ಟ್ ಮಾಡಿದ್ದು ಪ್ರಪಂಚವೇ ತಿರುಗಿ ಬಿದ್ದರು ನಾನಿನ್ನ ಜೊತೆಗಿರುವೆ, ಮೌನವಿರಲಿ ಚಂಡಮಾರುತ ಬರಲಿ ನಿನ್ನ ಕೈ ಹಿಡಿಯುವೆ ಅಂತ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕುಗ್ಗಿ ಹೋದ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ. ಪತ್ನಿ ಮಗನನ್ನ ನೋಡ್ತಿದ್ದಂತೆ ಕಾಟೇರನ ಕಣ್ಣೀರ ಧಾರೆ. ಕೊಲೆ ಕೇಸಿನಲ್ಲೇ ಜೈಲು ಸೇರಿರೋ ದರ್ಶನ್ ಯಾವಾಗ ಹೊರಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು ವರ್ಷ ಬಂತು, ಹೊರಬರೋದಕ್ಕೆ ಸಣ್ಣ ಅವಕಾಶವೂ ಇಲ್ಲ. ಹೀಗಾಗಿ ದರ್ಶನ್ ಸೊರಗಿ ಸೋತು ಹೋಗಿದ್ದಾರೆ. ಜೈಲುವಾಸ ಅನ್ನೋದು ದಾಸನ ಪಾಲಿಗೆ ಅಕ್ಷರಶಃ ನರಕವಾಗಿ ಸೃಷ್ಟಿಯಾಗಿದೆ. ಹೀಗಾಗಿಯೇ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ನಿನ್ನೆ ತಾನೇ ಜೈಲಾಧಿಕಾರಿಗಳು ಒಳ ಸಂದರ್ಶನಕ್ಕೆ ದರ್ಶನ್ಗೆ ಅವಕಾಶ ನೀಡಿದ್ರು. ಹೀಗಾಗಿ ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ವಿಜಯಲಕ್ಷ್ಮಿ, ವಿನೀಶ್ ಹಾಗೂ ಮ್ಯಾನೇಜರ್ ನಾಗರಾಜು ಸೇರಿ ಒಟ್ಟು 4 ಮಂದಿ ಆಗಮಿಸಿದ್ರು. ಹೆಂಡತಿ ಮಗನನ್ನ ನೋಡ್ತಿದ್ದಂತೆ ದರ್ಶನ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಬರ್ತಾಗಿದ್ದಂತೆ ಇಬ್ಬರನ್ನೂ ಅಪ್ಪಿಕೊಂಡ ದರ್ಶನ್ ಚಿಕ್ಕ ಮಗುವಿನಂತೆ ಕಣ್ಣೀರಿಟ್ಟಿದ್ದಾರೆ. ವಿನೀಶ್ ಕೂಡ ಅಪ್ಪನ ಮುಂದೆ ಕಣ್ಣೀರು ಸುರಿಸಿದ್ದು ವಿಜಯಲಕ್ಷ್ಮಿಯೇ ಎಲ್ಲರಿಗೂ ಧೈರ್ಯ ಹೇಳಿದ್ದಾರೆ. ಜೈಲಲ್ಲದೆ ದರ್ಶನ್ ಹಾಗೂ ವಿಜಯ್ ತಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳಿಕೊಂಡಿದ್ದಾರೆ. ಜೈಲಿನ ಬ್ಯಾರಾಕ್ನಲ್ಲಿ ಅಡಿಷನಲ್ ಸೂಪರಿಂಟೆಂಡೆಂಟ್ ಸಮ್ಮುಖದಲ್ಲೇ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಜೊತೆಗೆ ಸಿಸಿಟಿವಿಯ ಕಣ್ಗಾವಲು ಏರ್ಪಡಿಸಲಾಗಿತ್ತು. ಸುಪ್ರೀಂ ಕೋರ್ಟಿನಲ್ಲಿ ಬೇಲ್ ರಿಜೆಕ್ಟ್ ಆದ್ಮೇಲೆ ದರ್ಶನ್ ತುಂಬಾನೇ ಮಂಕಾಗಿ ಹೋಗಿದ್ದಾರಂತೆ. ತಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಅನುಭವಿಸ್ತಾರೆ. ಆದ್ರೆ ಏನು ಮಾಡೋದು, ಬಿಡುಗಡೆ ಅನ್ನೋದು ಮರೀಚಿಕೆಯಾಗಿ ಹೋಗಿದೆ. ಹೀಗಾಗಿಯೇ ವಿಜಯಲಕ್ಷ್ಮಿ ಧೈರ್ಯ ಹೇಳಿ ಬಂದಿದ್ದಾರೆ. ಒಟ್ನಲ್ಲಿ ಟೈಮ್ ಕೆಟ್ರೆ ಎಂಥವರು ಕೂಡ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದರ್ಶನ್ರ ಬದುಕೆ ಜೀವಂತ ಸಾಕ್ಷಿ. ಗಂಗಾಧರ ವಾಗಟ ಜೊತೆ ಆದೂರು ಚಂದ್ರು, ನ್ಯೂಸ್ 18 ಬೆಂಗಳೂರು.